ಏನಮ್ಮ ಪುಟ್ಟು? ಲಕ್ಕು ಅಂದ್ರೆ ಇದು ಕಣಮ್ಮ, 5 ಸ್ಟಾರ್ ಹೋಟ್ಲು. ಎಲ್ರಿಗೂ ಒಂದು ಕಾಲ ಬರುತ್ತೆ, ನಮ್ಗೆ ಈಗ ಬಂದಿದೆ. ವೆಲ್ ಡನ್ ಮಾಧವ್, ಒಳ್ಳೆ ಕೆಲಸನೇ ಮಾಡಿದ್ಯಾ. ಸರ್ ಇದೇನ್ ಸರ್ ಹೊಸ ಕ್ಯಾರೆಕ್ಟರ್? ನೀವೇನೋ ಲಾಯರ್, ಇವರು ಜಡ್ಜಾ? ಇಲ್ಲಿ ನೋಡು. ಪುಟ್ಟು, ಇದೇನೋ ನಮ್ಮಿಬ್ರು ಫೋಟೋನ ತೋರಿಸ್ತಾ ಇದ್ದಾರೆ. ನಮ್ಮ ಫೋಟೋ ಲೇ ಕಿಟ್ಟು, ಹೊರಗಡೆಯಿಂದ ನೋಡಿದ್ರೆ 5 ಸ್ಟಾರ್ ಹೋಟ್ಲು, ಒಳಗಡೆ ಬಂದ್ರೆ ಮೆಂಟಲ್ ಹಾಸ್ಪಿಟ್ಲು. ಎಲ್ಲ ಲೂಸ್ ಇದ್ದಂಗಿದಾರಲ್ಲೋ. ಮೊದಲು ಇಲ್ಲಿನ ಜಾಗ ಖಾಲಿ ಮಾಡೋಣ. ಸರ್ ಯಾರು ಸರ್ ನೀವು? ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅರೆ ಕೃಷ್ಣ, ಏನೋ ಇದು? ಕರ್ನಾಟಕಕ್ಕೆ ಒಬ್ಬನೇ ಕುಳ್ಳ ಅಂದ್ರೆ ಇವನ್ಯಾರೋ? ಇವನು ರಾಜ ಕುಳ್ಳ? ಹೌದು ಪುಟ್ಟು, ನೋಡೋಕ್ ನಮ್ಮ ಹಾಗೆ ಇದಾರಲ್ಲೋ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿತ್ತು. ಇವರು ಚಂದ್ರಗಿರಿ ಎಸ್ಟೇಟ್ ರಾಜರ ಮಕ್ಕಳು. ಇವ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆಗೆ ಒಂದು ಟ್ವಿಸ್ಟ್ ಕೊಡ್ಬೇಕು ಅಂತಾನೆ ನಿಮ್ಗೆ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡ್ ಬಂದಿತ್ತು. ಏನ್ ಸರ್ ಗೋಲ್ಮಾಲ? ಅಲ್ಲ, ಇವರಿಬ್ರು ಕೋಟ್ಯಾಂತರ ರೂಪಾಯಿಗೆ ಯಜಮಾನ್ರು. ಇವ್ರ ಆಸ್ತಿನ ಹೊಡ್ಕೋಬೇಕು ಅಂತ ಇವ್ರ ಚಿಕ್ಕಪ್ಪ ಇವರಿಬ್ಬರನ್ನ ಕೊಲೆ ಮಾಡಕ್ ನೋಡ್ದ. ಆ ಚಂಡಾಲ್ ಚಿಕ್ಕಪ್ಪನ ಹತ್ರ ಸಿಕ್ಕೊಂಡು ಇವರಿಬ್ರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಸಂಗೀತ ಅಂದ್ರೆ ಇವರಿಬ್ರಿಗೂ ಬಹಳ ಇಷ್ಟ. ಅದಕ್ಕೆ ಇವ್ರಿಗೋಸ್ಕರ ಸಂಗೀತದೊಂದು ರೂಮೇ ಕಟ್ಸಿದ್ದ. ಚಿಕ್ಕಪ್ಪ, ಚಿಕ್ಕಪ್ಪ, ಬಾಗಿಲು ತೆಗಿರಿ ಚಿಕ್ಕಪ್ಪ, ಪ್ಲೀಸ್ ಬಾಗಲ್ ತೆಗೀರಿ ಚಿಕ್ಕಪ್ಪ. ಚಿಕ್ಕಪ್ಪ ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀವಿ, ಬಾಗಲ್ ತೆಗೀರಿ ಚಿಕ್ಕಪ್ಪ. ಬಾಗಿಲು ತೆಗಿರಿ ಚಿಕ್ಕಪ್ಪ. ಚಿಕ್ಕಪ್ಪ ನಿಮ್ ತಮ್ಮಯ್ಯ ಅಂತೀನಿ, ಬಾಗಿಲು ತೆಗಿರಿ ಚಿಕ್ಕಪ್ಪ. ಚಿಕ್ಕಪ್ಪ, ಚಿಕ್ಕಪ್ಪ. ಅರೆ ಕೃಷ್ಣ, ಸಂಗೀತ ಇಂಪಾಗಿತ್ತ? ಸಾಕ? ಇನ್ನು ಸ್ವಲ್ಪ ಬೇಕಾ? ಬೇಡಿ ಚಿಕ್ಕಪ್ಪ, ಭಯ ಆಗುತ್ತೆ ಚಿಕ್ಕಪ್ಪ, ಹುಚ್ಚಿಡ್ದಾಗ ಆಗುತ್ತೆ ಚಿಕ್ಕಪ್ಪ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಚಿಕ್ಕಪ್ಪ. ನಿಮ್ಗೆ ಹಾಡೋದು ಅಂದ್ರೆ ಇಷ್ಟ ಅಲ್ವಾ? ಹೌದು ಚಿಕ್ಕಪ್ಪ. ನಿಮ್ಗೆ ಕುಣಿಯೋದು ಅಂದ್ರೆ ಇಷ್ಟ ಅಲ್ವಾ? ಹೌದು ಚಿಕ್ಕಪ್ಪ. ಕಾರಲ್ಲಿ ಊರ್ ಸುತ್ತೋದು ಇಷ್ಟ ಅಲ್ವಾ?
ಹೌದು ಚಿಕ್ಕಪ್ಪ. ನೀವಿದೆಲ್ಲ ಮಾಡ್ಬೋದು, ಆದ್ರೆ ನೀವು ನಾನ್ ಹೇಳ್ದಾಗ ಕೇಳ್ಬೇಕು. ಈ ಪತ್ರಕ್ಕೆ ನೀವಿಬ್ರು ಸೈನ್ ಹಾಕ್ಬೇಕು. ಅಷ್ಟೇ ತಾನೇ? ಕೊಡಿ ಚಿಕ್ಕಪ್ಪ ಕೊಡಿ. ಅಣ್ಣನ್ ಮಕ್ಳು ಅಂದ್ರೆ ಹೀಗಿರ್ಬೇಕು. ನಾಳೆ ನಿಮ್ ಬರ್ಡೇ, ನೀವ್ ಊರ್ ಸುತ್ಬೋದು, ಹಾಡ್ಬೋದು, ಕುಣಿಬೋದು. ಕೃಷ್ಣ, ನಮ್ ಬರ್ತ್ಡೇನು ಮಾಡಿ ಕೈ ತುಂಬಾ ದುಡ್ಡು ಕೊಟ್ಟು ಊರೆಲ್ಲ ಸುತ್ತ ಕಳಿಸ್ತಾರೆ ಅಲ್ಲ. ನಮ್ ಚಿಕ್ಕಪ್ಪ ಎಷ್ಟು ಒಳ್ಳೆಯವರಲ್ಲ. ಮೇಡಮ್, ಮೇಡಮ್ ಹೇಳಿ ಮೇಡಮ್, ಏನಾಗಿದೆ ಮೇಡಮ್? ಕೃಷ್ಣ, ಈಕೆಗೆ ಬಲವಾಗಿ ಏಟ್ ಬಿದ್ಬಿಟ್ಟಿದೆ ಕಣೋ. ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗೋಣ? ಯಾಕೆ ನಗ್ತೀರಾ? ಯಾಕೆ ನಗ್ತಾ ಇದ್ದೀರಾ? ನಾವು ಕೇಳ್ತಾನೆ ಇದೀವಿ, ನೀವು ನಗ್ತಾನೆ ಇದ್ದೀರಲ್ಲ. ಯಾಕೆ ಯಾಕೆ? ನಿಮ್ಮ ಚಿಕ್ಕಪ್ಪ ನಿಮ್ಮನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ದೇವಾನ್ರು ನನ್ನನ್ನು ಕಳ್ಸಿದ್ದಾರೆ ನಿಮ್ಮಿಬ್ರನ್ನ ಕಾಪಾಡೋಕೆ. ಲಾಯರ್ ಸರ್, ಇದುವರೆಗೂ ನಾವೇನೋ ಚಿಲ್ಲರೆ ಕಮಾಯಿಗಳನ್ನ ಮಾಡ್ಕೊಂಡು ಜಾಲಿಯಾಗಿದ್ವಿ. ನೀವ್ ಹೇಳೋದು ಬಡಾ ಕೇಸ್, ಬಾಡಿಗಳನ್ನ ಚೇಂಜ್ ಮಾಡೋದು. ಒಳಗಡೆ ಹೋದ್ರೆ ಎಷ್ಟು ವರ್ಷ ಗೊತ್ತಾ? 14 ವರ್ಷ. ಒಳಗಡೆ ಹೋಗೋದಿಲ್ಲೋ. ಅವ್ರ ಚಿಕ್ಕಪ್ಪ ಏನಾದ್ರು ನಮ್ಮನ್ನ ಸಫಾ ಮಾಡ್ಬಿಟ್ರೆ ನಾವೆಲ್ಲಿಗೆ ಹೋಗೋದು? ನಮಗೆ ಈ ಕೆಲಸ ಬೇಡ. ಹಾಗೆ ಹೇಳ್ಬಿಡಿ. ಈ ಸಮಯದಲ್ಲೂ ನೀವು ನಮಗ್ ಸಹಾಯ ಮಾಡಿದ್ರೆ ಹಾಗೆ? ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ನಮ್ಗೆ? ಏನೋ ನಿಮ್ ಲಕ್ಕು. ಅವ್ರ ತರಾನ ಇರೋ ನಾವಿಬ್ರು ನಿಮಗ್ ಸಿಕ್ಕಿದ್ವಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಬೇರೆ ದಾರಿನೇ ಇಲ್ದೆ ಅವ್ರಿಬ್ಬರನ್ನ ಮತ್ತೆ ನಾವಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಅವ್ರ ಚಿಕ್ಕಪ್ಪ ಅವ್ರಿಬ್ಬರನ್ನ ಕೊಲೆ ಮಾಡ್ತಿದ್ದ. ಅನ್ಯಾಯವಾಗ ಮಕ್ಕಳು ಸಾಯ್ಬೇಕಾ? ನೀವೇ ಹೇಳಿ. ಆ ಹುಡುಗರನ್ನ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? ಸ್ವಲ್ಪ ಕರುಣೆ ತೋರಿಸಿ. ನಿಮ್ಮ ಕರುಣೆಗೆ ನಾನು ಕಟ್ಟೋ ಬೆಲೆ ಎಷ್ಟು ಗೊತ್ತಾ? 5 ಲಕ್ಷ. ಚೆನ್ನಾಗಿದೆ. 5 ಲಕ್ಷ ರೂಪಾಯಿಗೋಸ್ಕರ ನಾವಿಬ್ರು ಸಾಯ್ಬೇಕಾ? ಲೇ ಕಿಟ್ಟು, ದಿನಕ್ಕೆ 100-200 ಸಾಕು ಕಣೋ. ಈ ಲಕ್ಷ ಕೋಟಿ ಖಂಡಿತ ನಮಗ್ ಬೇಡ. ಮೊದಲಿಂದ ಜಾಗ ಖಾಲಿ ಮಾಡು. ಇರೋ, ಸ್ವಲ್ಪ ಯೋಚನೆ ಮಾಡೋಣ. ಹುಟ್ಟು, ಇಲ್ಲಿವರೆಗೂ ಎಲ್ಲಾರನ್ನೂ ಏಮಾರಿಸಿ ನಾವು ಜೀವನ ಮಾಡ್ತಿದ್ವಿ. ನಮ್ಮ ಜೀವನದಲ್ಲಿ ಮೊದಲನೇ ಸಲ ಇನ್ನೊಬ್ರಿಗೆ ಸಹಾಯ ಮಾಡುವಂತ ಅವಕಾಶ ಸಿಕ್ಕಿದೆ. ಸಾವು ಹೆದರಿದ್ರೆ ಏನೂ ಸಾಧಿಸೋಕ್ಕಾಗಲ್ಲ. ಇದನ್ನ ನಾವೊಂದು ಸವಾಲಾಗಿ ತಗೋಬೇಕು. ವಾಟ್ ಯು ಸೇ? ದಟ್ಸ್ ಗುಡ್. ಲೈಫ್ ಇಸ್ ಎ ಚಾಲೆಂಜ್. ಅದು ನಮಗೂ ಗೊತ್ತು ರೀ. ಆದ್ರೆ ಈಗ ನೀವಿಬ್ರು ಆಟ ಆಡ್ತಾ ಇರೋದು ನಮ್ಮ ಪ್ರಾಣದ ಜತೆ. ಅಂದ್ರೆ ನಮ್ಮ ಪ್ರಾಣದ ಬೆಲೆ 5 ಲಕ್ಷ ರೂಪಾಯ. ಸ್ವಲ್ಪ ಜಾಸ್ತಿ ಮಾಡಿದರೆ 10 ಲಕ್ಷ. 10 ಲಕ್ಷ ರೂಪಾಯಿ. ಕಿಟ್ಟು, ನಮ್ಮ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಏನಂತೀಯ? ಹುಟ್ಟು, ಜಾಸ್ತಿ ಹಣ ಅಂದ್ರೆ ಜಾಸ್ತಿ ಅಪಾಯ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. 5 ನಿಮಿಷ ಇಂಟರ್ವಲ್ ಬಿಡೋಣ. ವರ್ಷಗಳ ಹಿಂದೆ ನನ್ನ ಹೃದಯದಲ್ಲಿ ನೀನು ಹಚ್ಚಿದ ಬೆಂಕಿ ನಾಳೆ ನಾಳೆ ಸಂಪೂರ್ಣವಾಗಾರತ್ತೆ. ಗೌರವ, ಅಂತಸ್ತು ಅಂತ ಹೇಳಿ ನನ್ನ ಜೀವನನೇ ಹಾಳು ಮಾಡ್ದಿಯಲ್ಲ. ನನ್ನ ಒಳಗೆ ಉರಿತಾ ಇರೋ ಸೇಡಿನ ಜ್ವಾಲೆಯಿಂದ ನಿನ್ನ ವಂಶನೇ ಹಾಳಾಯ್ತು. ಅಣ್ಣ, ನೀನು ಸೋತೆ, ನಾನು ಗೆದ್ದೆ. Yes, I have won the game. I have won the game.
ಕಾರ್ಮಿಕರೇ, ನನ್ನ ಅಣ್ಣ, ನಮ್ಮ ರಾಜ ಸಣ್ಣ ವಯಸ್ಸಿನಲ್ಲೇ ಸತ್ತೋದ. 25 ವರ್ಷಗಳಿಂದ ನಾನು ಕಷ್ಟಪಟ್ಟು ಬೆಳೆಸಿದ ನಮ್ಮ ಅಣ್ಣನ ಮಕ್ಕಳು ಹರಿ, ಕೃಷ್ಣ, ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಅನ್ಯಾಯವಾಗಿ ಸತ್ತೋದ್ರು. ಅದನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ನೋವು ಆಗಿ ಈಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ಅಯ್ಯೋ ಪಾಪ ನನಗೆ ಈ ಆಸ್ತಿ ಅಂತಸ್ತು ಯಾವುದ್ರ ಮೇಲೂ ಆಸೆ ಇಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ರಾಜನ ವಿಲ್ ಪ್ರಕಾರ ಈ ಆಸ್ತಿಗೆಲ್ಲ ಇವತ್ತಿನಿಂದ ನಾನೇ ಯಜಮಾನ ಆಗಿದ್ದೀನಿ. ಮಾಧವ, ಇವರೆಲ್ಲರೆದ್ರು ಆ ಪತ್ರ ನನ್ನ ಕೈ ಕೊಡು. ದಂಡಪಿಂಡಗಳ ಕೆಳಗ್ ಬಿದ್ದಿರೋ ಹಕ್ಕಿಗಳನ್ನು ತೆಗೆದು ಹಾರಕ್ ಬಿಡಿ. ಏನ್ರೋ ಹಾಗೆ ನೋಡ್ತಾ ಇದ್ದೀರಾ? ಅದೀಗ ಹಾರಬೇಕು. ಅಲ್ಲ ಚಿಕ್ಕರಾಜ್ರೆ, ಸತ್ತೋಗಿರೋ ಹಕ್ಕಿ ಮತ್ತೆ ಹಾರಕ್ ಸಾಧ್ಯನಾ? ಹೌದಾ? ಸತ್ತೋಗಿರೋ ಹಕ್ಕಿ ಮತ್ತೆ ಹಾರಕ್ಕಾಗಲ್ವಾ? ಅಂದ್ರೆ ಸತ್ತೋಗಿರೋ ಹರಿಕೃಷ್ಣ ಮತ್ತೆ ಜೀವ ಸಹಿತ ಬಂದ್ರು. ನಿಜ ಹೇಳಿದ್ರೆ ಸರಿ, ಇಲ್ಲಾದ್ರೆ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಮ್ಮನ್ನ ನಂಬಿ ಚಿಕ್ಕರಾಜ್ರೆ, ನಾವೇ ಅವ್ರ ಕಾಲಿಗೆ ಬಾಂಬಿಟ್ಟಿದ್ದು. ನಮ್ ಕಣ್ಮುಂದೆನೆ